ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಅವನು ವೆಲ್ಕಮ್ ಮಾಡ್ತಾ ಇದ್ದಾನೆ. ನಿಮಗೆ ಅವಾಗಿಂದ ಇದು 3 ನೆಟ್ಟೆಗೆ ಗೊತ್ತಾ, ಬಿಡ್ತಾನೆ ಎಲ್ಲ ಮಾತಾಡೋಕೆ ಹೋಗಿ. ಇವನು ಇವಾಗ ಹಿಂಗಾದ್ರೆ ನಾನು ಹೆಂಗೆ ಬ್ಲಾಗ್ ಮಾಡೋದು? ಹೆಂಗೆ ಮಾಡೋದು ಬ್ಲಾಗ್ ನಾನು? ಹೊಡಿತೇನೆ. ಹೊಡಿಲ್ಲ ನಿಂಗೆ? ಅರ್ಥ ಮಾಡಿಲ್ಲ ನಿಂಗೆ? ಸರಿ, ಇವತ್ತು ಬ್ಲಾಗ್ ಮಾಡ್ತೀನಿ ನೋಡಿ. ಪ್ಲೀಸ್ ಲೈಕ್, ಶೇರ್ ಅಂತ. ನಾನೇನು ಪ್ಲಾನ್ ಮಾಡಿಲ್ಲ ಹೇಗೆ ಹೋಗುತ್ತೆ ಬ್ಲಾಗ್ ಅಂತ, ಹಂಗೆ ರ್ಯಾಂಡಮ್ ಆಗಿ ಶೂಟ್ ಮಾಡ್ತೀನಿ. ಆ್ಯಂಡ್ ಮನೇಲಿ ತುಂಬ ಚೇಂಜಸ್ ಆಗಿದೆ, ಸೊ ಅದನ್ನೆಲ್ಲ ನೋಡ್ಬೋದು ನೀವು ವ್ಲಾಗ್ನ ನೋಡಿದ್ರೆ. ಆ್ಯಂಡ್ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಓಕೆ ನೋಡಿ, ಸೊಳ್ಳೆ ಎಲ್ಲ ಕಚ್ಚಿಸ್ಕೊಂಡಿದ್ದಾರೆ ಮನೆ ಮೇಲೆಲ್ಲ. ಇದು ಒಂದು ಕಡೆ ಇರೋದಿಲ್ಲ, ಇದು ಒಂದು ಕಡೆ ಇರೋಲ್ಲ. ನೀನು ಕಿಚ್ಚೋದಕ್ಕೆ, ನೀನು ಕಿಚ್ಚೋದಕ್ಕೆ. ಹೇಳು ಮಮ್ಮ. ಥ್ಯಾಂಕ್ ಯು, ಬಾಯ್. ಹೇಳು ಹಾಯ್ ಎಲ್ಲರಿಗೂ. ಹಾಯ್ ಅಮ್ಮ ಚಾನಲ್ಗೆ. ಓಕೆ ಗಾಯ್ಸ್, ಇದು ವೀರುಗೆ ಶ್ರೀರಾಮನ ಅವತಾರ ಹಾಕಿಟ್ಟಿದ್ದು. ಅವನಿಗೆ 11 ತಿಂಗಳಿಗೆ ಯಾವುದೇ ರೀತಿ ಥೀಮ್ ಆಗಲಿ ಆ್ಯಂಡ್ ಸಪ್ರೇಟ್ ಕೇಕ್ ಆಗಲಿ ಏನೂ ತರಿಸಿ ನಾವು ಸೆಲೆಬ್ರೇಟ್ ಮಾಡಲಿಲ್ಲ. ಸೊ ಅಟ್ಲೀಸ್ಟ್ ಒಂದು ಫೋಟೋಸ್ ಆದರೂ ತಕ್ಕೊಳ್ಳೋಣ ಅಂದ್ಬಿಟ್ಟು. ಆಮೇಲೆ ಈ ತಿಂಗಳು ಇನ್ನೇನು ಸ್ಪೆಷಲ್ ಇರುತ್ತೆ, ಶ್ರೀರಾಮನ್ ಥೀಮಲ್ಲೇ ಮಾಡೋಣ ಅಂದ್ಬಿಟ್ಟು ಅವನಿಗೆ ಬಟ್ಟೆ ತಂದಿದ್ದೆ. ತುಂಬ ಜನ ಇದ್ರ ಲಿಂಕ್ ಕೂಡ ಕೇಳ್ತಾಯಿದ್ರಿ ಅವ್ನ ರೀಲ್ಸ್ ನೋಡಿಬಿಟ್ಟು. ನಾನು ಆನ್ಲೈನಲ್ಲಿ ತರಲಿಲ್ಲ, ಇಲ್ಲೇ ನಾವು HSR ಲೇಔಟ್ಗೆ ಹೋಗಿದ್ವಿ. ಅಲ್ಲಿ ಒಂದು ಶಾಪ್ ಕಾಣಿಸ್ತು, ಆಚೆ ಎಲ್ಲ ಹಾಕಿದ್ರು. ಸೊ ಅಲ್ಲೋದೆ ಸಿಕ್ತು. ಒಂದು ಸೈಜ್ ಚೂರು ದೊಡ್ಡದೆ, ಬಟ್ ಮಕ್ಕಳಿಗೆ ಈ ಥರ ಡ್ರೆಸ್ಸಲ್ಲೆಲ್ಲ ಪರ್ಫೆಕ್ಟ್ ಸೈಜ್ ಸಿಗೋದಿಲ್ಲ. ನಾವು ಒಂಚೂರು ಪಿನ್ನಲ್ಲಿ ಆ್ಯಂಡ್ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಬೇಕಾಗುತ್ತೆ. ಧೋತಿ ಒಂಚೂರು ದೊಡ್ಡದಿತ್ತು ಅಷ್ಟೇ. ಆ್ಯಂಡ್ ಅದಕ್ಕೊಂದು ರುದ್ರಾಕ್ಷಿ ಮಾಲ ಥರ ಹಾಕಿ ನಾಮ ಬಳ್ದು ಒಂದು ಸಿಂಪಲ್ಲಾಗೆ ಅವನಿಗೆ ಫೋಟೋಸ್ ತೆಗ್ದಿದ್ವಿ. ಬಿಲ್ಲು ಬಾಣನೂ ಅಷ್ಟೇ ವುಡ್ಡಂದು ಹುಡ್ಕಿದ್ವಿ ಒಂದು 2-3 ಕಡೆ, ಸಿಕ್ಕಲಿಲ್ಲ. ಮಾಮೂಲಿ ಪ್ಲಾಸ್ಟಿಕ್ ಥರದ್ದೇ ಸಿಕ್ತು. ಸರಿ ಆಯಿತು, ಇರೋದ್ರಲ್ಲೇ ಮಾಡೋಣ ಫೋಟೋಶೂಟು ಅಂದ್ಬಿಟ್ಟು ಅದನ್ನೇ ತಂದು ನಾವು ಫೋಟೋಸ್ನ ತೊಗೊಂಡ್ವಿ. ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಒಂದು ರೀಲ್ಸ್ ಯೂಟ್ಯೂಬ್ ಕೂಡ ಹಾಕಿದೆ, ಬಟ್ ಅದರಲ್ಲಿ ಕಮೆಂಟ್ಸ್ ಯಾಕೋ ಆಫ್ ಆಗಿಬಿಟ್ಟಿದೆ. ನಾನು ಆನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅದು ಆನ್ ಆಗಲಿಲ್ಲ. ನೀವು ಇಲ್ಲಿ ಕಮೆಂಟ್ ಮಾಡ್ಬೋದು, ವೀರು ಹೇಗೆ ಕಾಣಿಸ್ತಾ ಇದ್ದಾನೆ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ಸ್ ಮಾಡಿದ್ರಿ, ತುಂಬ ಮುದ್ದ ಕಾಣಿಸ್ತಾ ಇದ್ದಾನೆ, ದೃಷ್ಟಿ ತೆಗೀರಿ, ಶ್ರೀರಾಮನ್ ಥರನೇ ಇದ್ದಾನೆ ಅಂತ ಎಲ್ಲ. ನನಗೂ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇತ್ತು. ಆ ನಾಮ ಬರೆಯೋಕ್ಕಂತೂ ಒಂದು ಸರ್ಕಸ್ಸೇ ಮಾಡಿದ್ದೀವಿ. ನಿದ್ದೆಲ್ಲಿ ಬರೆಯೋಣ ಅಂದ್ಕೊಂಡ್ವಿ, ಎದ್ಬಿಟ್ಟ ಆಯಿತಾ. ಅದಾದಮೇಲೆ ಅವ್ನು ಹಿಡ್ಕೊಂಡು ಮಾಡಿದ್ವಿ. 2 ಸತಿ ಬರೆದ್ವಿ, ಸರಿಯಾಗಿ ಬರಲಿಲ್ಲ. 3ನೇ ಸತಿ ನಾಮ ಹಾಕಿದ್ದು. ಸೊ ಈ ಥರ ಮಕ್ಕಳ ಫೋಟೋಶೂಟ್ ಎಲ್ಲ ಮಾಡುವಾಗ ತುಂಬಾ ಖುಷಿ ಅನಿಸುತ್ತೆ. ಆ್ಯಂಡ್ ಸುನಿ ಅಂತೂ ಅವ್ನ ಫೋನಲ್ಲಿ ಒಂದು 10,000 20,000 ಫೋಟೋಸ್ ಬರೀ ವೀರುದೇ ಇರ್ಬೋದು. ಅವಾಗವಾಗ ಅವ್ನ ಫೋಟೋಸ್ ಎಲ್ಲ ತೆಗಿತಾರೆ. ಆ್ಯಂಡ್ ಅವ್ರಿಗೂ ಈ ಥರ ಡ್ರೆಸ್ ಹಾಕೋದು, ಆಮೇಲೆ ಫೋಟೋಸ್ ಎಲ್ಲ ತೆಗಿಯೋದು ಸಖತ್ ಇಷ್ಟ. ಅವ್ರು ಕ್ಯೂಟಾಗಿ ಏನಾದ್ರು ಈ ಥರ ಅವನ್ನ ರೆಡಿ ಮಾಡಿಬಿಟ್ರೆ ಸಖತ್ ಇಷ್ಟ ಆಗುತ್ತೆ ಅವ್ರಿಗೆ. ಆ್ಯಂಡ್ ಇವಾಗ ಮನೇಲಿ ಒಂದಷ್ಟು ಚೇಂಜಸ್ನ ಮಾಡಿದ್ವಿ. ನಾನು ಹೇಳಿದೆ ಅಲ್ವಾ, ಜಮ್ ಸ್ಟೋನ್ ತೊಗೊಳಕ್ಕೆ ನಾವು ಹೋಗಿದ್ವಿ ಅಂತ. ಆವಾಗ ಅವರು ಮನೇಲಿ ಒಂದಷ್ಟು ಚೇಂಜಸ್ ಮಾಡಿ ಅಂತ ಸುನಿಗೆ ಸಜೆಸ್ಟ್ ಮಾಡಿದರು. ಆ್ಯಂಡ್ ಅವ್ರ ಆಫೀಸ್ ಸ್ಪೇಸ್ ಅದನ್ನೆಲ್ಲ. ಸೊ ಮನೇಲಿ ಹೇಗೆ ಚೇಂಜ್ ಮಾಡಿದ್ದೀವಿ ಏನು ಅಂತ ಇವಾಗ ತೋರಿಸ್ತೀನಿ ನೋಡಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್. ವೀರು ಅರ್ಧಂಬರ್ಧ ನಿದ್ದೆ ಆಗಿದೆ ವೀರುಗೆ. ಆ್ಯಂಡ್ ವೀರು ರೂಮ್ ನೋಡಿಲ್ಲ ಇನ್ನು, ಅವ್ನ ರೂಮ್ ಹಾಲು ಫುಲ್ ಚೇಂಜ್. ಇಲ್ಲಿದ್ದಿದ್ದ ಅವ್ನ ಕಾರ್ ಸುನಿ ರೂಮ್ಗೆ ಹೋಗಿದೆ. ನೋಡೋಣ, ಓಕೆ ಹೋಗೋಣ. ಹಾಂ, ಕರ್ಕೊಂಡೋಗಿ ನೋಡ್ತಾ ಇದ್ದಾನೆ. ಹಾಂ, ಹೆಂಗಿದೆ ಮಗನವಿ, ಹೆಂಗಿದೆ ರೂಮು ಎಲ್ಲ ನೋಡೋದು ನೋಡಿ. ಅವನ ನಿದ್ದೆ ಎತ್ಕೊ ಹೋಗ್ಲಿ. ನಿನ್ನ ಟಾಯ್ಸ್ ಎಲ್ಲಿ ಮಮ್ಮಿ? ಹಾಂ, ಎಲ್ಲ ನೋಡ್ತಾ ಇದ್ದಾನೆ. ಅಲ್ಲೊಂದು ಆನೆ ಇಟ್ಟಿದ್ದೀವಿ. ಸರಿಯಾ? ಇಲ್ಲೇ ಒಂದು ಲುಕ್ ತೋರಿಸ್ತೀನಿ ಹೇಗಿದೆ ಅಂತ ನಿಮಗೆ. ಇದು ಆನ್ ರೂಮ್ ಬಂದಿದ ತಕ್ಷಣ ಇಲ್ಲೊಂದು ಟಾಮ್ ಹಾಕಿದ್ದೀನಿ. ಒಂದು ಲಯನ್ ಕಿಂಗ್ದು ಬ್ಯಾಸ್ಕೆಟ್ ಫುಲ್ ಬಾಲ್ಸ್ ಇರೋದು ಇದರಲ್ಲಿ.
ಈ ಸೈಡ್ ಬಂದರೆ ಅವ್ನು ಟೆಡಿ ಬೇರ್, ಇದೊಂದು ಫೋಟೋ ಆ್ಯಂಡ್ ಇದೊಂದು ಚೆಸ್ಟ್ ಆಫ್ ಡ್ರಾವರ್. ಇದು ಅಷ್ಟೇ ಫುಲ್ ಆರ್ಗನೈಸ್ ಮಾಡಿದ್ದೀನಿ ಎಲ್ಲನೂ. ಇದೆಲ್ಲ ಒಂದು ಸಾಫ್ಟ್ ಟಾಯ್ಸ್ ಆ್ಯಂಡ್ ಇಲ್ಲಿ ಡೈಪರ್ಸ್ ಆಗಿರ್ಬೋದು ಒಂದೊಂದಷ್ಟು ಐಟಮ್. ಇಲ್ಲಿ ಬಂದರೆ ಅವ್ನ ಕರ್ಚೀಫ್, ಟೋಪಿ ಆ್ಯಂಡ್ ಇಲ್ಲಿ ಫುಲ್ ಸಾಕ್ಸ್ ಇದೆಲ್ಲ ಆ್ಯಂಡ್ ಇದೆಲ್ಲ ಬಿಬ್. ಇಲ್ಲೆಲ್ಲ ರ್ಯಾಂಡಮ್ ಐಟಮ್, ಒಂದು ಶೂಸ್, ಸ್ಲಿಪ್ಪರ್ಸ್ ಮತ್ತು ಒಂದು ಕ್ರಿಸ್ಮಸ್ ಸಾಂತಾ ಕ್ಲಾಸ್ ಹಾಕಿದ್ನಲ್ಲ ಅದ್ರದ್ದು ಔಟ್ಫಿಟ್ಸ್ ಅಷ್ಟೇ. ಆ್ಯಂಡ್ ಇಲ್ಲಿ ಎಕ್ಸ್ಟ್ರಾ ವೆಟ್ ವೈಪ್ಸ್ ಆ ಥರದನ್ನ ಇಟ್ಟಿದ್ದೀನಿ. ಆ್ಯಂಡ್ ಇದು ಮನೇಲಿ ಹಾಕ್ಕೊಳ್ಳೋ ಅಂಥ ಶೂಸಸ್ ಒಂದೆರಡು ದೊಡ್ಡ ಸೈಜ್ ಬಂದುಬಿಟ್ಟಿತ್ತು, ಹಾಗಾಗಿ ಹಾಗೆ ಇಟ್ಟಿದ್ದೀನಿ. ಇಲ್ಲಿ ಹೀಗಿದೆ. ಇದು ಅವನ ತೊಟ್ಲು ಆ್ಯಂಡ್ ಇದು ಅವನ ಟಾಯ್ಸ್. 2 ಬಾಕ್ಸ್ ಫುಲ್ ಇದೆ. ಅದೆಲ್ಲ ಸಾಫ್ಟ್ ಟಾಯ್ಸ್, ಇದೆಲ್ಲ ಮಾಮೂಲಿ ಒಂದು ಆಟ ಸಾಮಾನುಗಳು. ನೋಡ್ದ ನಿನ್ನ ರೂಮು ಚೇಂಜ್ ಆಗಿದೆ. ನಿದ್ದೆ ಬರ್ತಾನಿದ್ದೆ ಅದಕ್ಕೆ. ಆ್ಯಂಡ್ ಇಲ್ಲಿ ಒಂದು ಬೆಡ್ ಆ್ಯಂಡ್ ಕಾರ್ಪೆಟ್. ಆಟ ಆಡುವಾಗ ಅವನಿಗೆ ನೆಲ ಮೇಲೆ ಕೂತ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಅವನದೇ ಪ್ಲೇ ಮ್ಯಾಟ್ಸ್ ಇತ್ತು. ಒಂದು ಪ್ಲೇ ಮ್ಯಾಟ್ ಅಲ್ಲಿ ತೊಟ್ಲು ಕೆಳಗಿಟ್ಟಿದ್ದೀನಿ ನೋಡಿ. ಎಕ್ಸ್ಟ್ರಾ ಬೇಕಂದರೆ ಹಾಕ್ಕೊಳ್ಳೋಣ. ಆ್ಯಂಡ್ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು, ಹಾಗಾಗಿ ಇದನ್ನ ಇಟ್ಟಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ರೂಮು ಅಲ್ವಿ? ಚೆನ್ನಾಗಿದೆಯಾ? ನಿನ್ನ ರೂಮ್ ನೋಡೋಣ. ಅವನ ರೂಮಲ್ಲಿ ವಾಸ್ತು ಪ್ರಕಾರ ಬೆಡ್ ಇಟ್ಕೊಳ್ಳೋದು ಬೇಡ ಅಂತ ಹೇಳಿದರು, ಹಾಗಾಗಿ ಚೇಂಜ್ ಮಾಡಿದೆ. ಯಾಕೆ ಮಗನೆ ಬಾ ಮಗನೆ, ಅವನಿಗೆ ಅರ್ಧಂಬರ್ತಾನಿದ್ದೆ. ಓಕೆ ಓಕೆ ಪಾಪ ತೋರಿಸುತ್ತೆ ರೂಮು. ಕಾರ್ ಇತ್ತಲ್ಲ ಹಾಲಲ್ಲಿ, ಅದನ್ನು ನಾವು ಸುನಿ ರೂಮ್ಗೆ ಇಟ್ಟಿದ್ದೀವಿ. ಇವ್ರಿಗೀಗ ಫುಲ್ ಖುಷಿ ಜೋಶ್ ಆಯಿತು, ಯಾಕಂದರೆ ಹೆಲ್ಮೆಟ್ ನೋಡಿದ್ನಲ್ಲ, ಹೆಲ್ಮೆಟ್ ಅದಕ್ಕೆ. ಆ್ಯಂಡ್ ಅವನ್ ವರ್ಕ್ ಸ್ಟೇಷನ್, ವೀರದು ಸ್ಟ್ರಾಲರ್, ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಇದು ಟಿ ವಿ ಯೂನಿಟ್. ಹಳೆದು ಹಾಗೆ ಇಟ್ಕೊಂಡಿದ್ದೀವಿ. ಮಾರ್ಬಿಡ್ತೀವಿ ಟಿ ವಿ ಯೂನಿಟ್. ಹಾಂ ಚೆನ್ನಾಗಿದೆ ಇರಲಿ ಅಂತ ಇಟ್ಕೊಂಡಿದ್ದೀವಿ. ಆ್ಯಂಡ್ ಹೀಗಿದೆ ಅವರು. ಖಾಲಿ ಹೊಡಿತಾ ಇದೆ ಅನಿಸುತ್ತೆ, ತುಂಬ ಸ್ಪೇಸ್ ಇದೆ ಅಂತ ಅನಿಸುತ್ತೆ. ಮಂಚ ಇತ್ತು, ಇವಾಗ ಜಾಗ ಜಾಸ್ತಿ ಇದೆ ಅನಿಸುತ್ತೆ. ಈ ರೂಮ್ ಫಸ್ಟ್ ಖಾಲಿ ಅನಿಸ್ತಾ ಇತ್ತು, ಈಗ ಮಂಚ ಬಂದಿದೆ. ಬಟ್ ಆದರೂ ವೀರ ರೂಮ್ ಕ್ಯೂಟಾಗಿ ಚೆನ್ನಾಗಿದೆ. ಹಾಂ, ನಿನ್ನ ರೂಮ್ ಜಾಸ್ತಿ ಜಾಗ ಅನ್ನಿಸ್ತಾ ಇದೆ. ಆ್ಯಂಡ್ ಹಾಲ್ ತುಂಬ ದೊಡ್ಡದು ಅನಿಸ್ತಾ ಇದೆ. ಇಲ್ಲೇ ಅಷ್ಟು ಅರ್ಧ ಸ್ಪೇಸ್ ಅದೇ ತೊಗೊಂಡ್ಬಿಡ್ತಾಯಿತ್ತು. ಇವತ್ತು ಹಾಲ್ ದೊಡ್ಡ ಹಾಲ್ ಅನಿಸುತ್ತೆ ನೋಡಿ. ಆ್ಯಂಡ್ ಹೀಗಿದೆ ಅಷ್ಟೇ, ಏನು ಚೇಂಜ್ ಇಲ್ಲ. ಈ 2 ರೂಮ್ ಮಾತ್ರ ಚೇಂಜ್ ಆಗಿದೆ. ಕಿಚನ್ ಟೂರ್ ಮಾಡಿ ಅಂತ ಹೇಳ್ತಾ ಇದ್ದೀರಾ, ನಾಳೆ ಮಾಡ್ತೀನಿ ನಾನು. ಅದು ಎಲ್ಲ ರೇಷನ್ ಎಲ್ಲ ಜೋಡಿಸಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಬಂದಿದ್ದೀವಿ. ನಾಳೆ ನಾನು ಕಿಚನ್ ಟೂರ್ ಮಾಡ್ತೀನಿ. ಏನು ಬೇಕು? ಏನು ಬೇಕು ನಮ್ಮ ಮುದ್ದು ರಾಮಗೆ? ರಾಮ ಶ್ರೀರಾಮ ಮಗನೆ ನಿಧಾನ. ಅವ್ನು ಇಟ್ಕೊಂಡಿರೋ ಬೇಬಿ, ಅವ್ನು ಒಂಚೂರು ಸರಿ ಮಾಡ್ಕೊಬಿಡ್ತೀನಿ. ಕೂಕು ನೋಡಿ, ಊಟ ಮಾಡಿದೆ, ಅದು ಕಾವಲು ಕಾಯ್ಕೊಂಡು ಕೂತಿರೋದು. ತಿಂತ್ಯಾ ಇಲ್ವಾ? ಎಷ್ಟೊತ್ತಾಯ್ತು ಹಾಕಿ ನಿಂಗೆ? ಎಷ್ಟೊತ್ತಾಯ್ತು ಊಟ ಹಾಕಿ? ತಿನ್ನು ಫಸ್ಟು. ಓಕೆ ಗಾಯ್ಸ್, ಬೆಳಗ್ಗೆ ಇವತ್ತು ಸೋಯಾ ಚಂಕ್ಸ್ದು ಪಲಾವ್ ಮಾಡಿದ್ದೆ. ಸೊ ಸುನಿ ತಿಂತಾ ಇದ್ದಾರೆ, ತಿಂದ್ಬಿಟ್ಟು ಹೇಳ್ತಾರೆ ಹೆಂಗಿದೆ ಅಂತ. ವೀರು ಚೆನ್ನಾಗಿದೆಯಾ? ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ? ತಿನ್ಕೊ, ಬಿಸಿ ಬಿಸಿ ತಿನ್ಕೊ. ಮೊಸರು ಬಜ್ಜಿ ಮಾಡಿಲ್ಲ, ಅವರು ಸ್ವಲ್ಪ ಕೆಮ್ಮಿತ್ತು, ಹಾಗಾಗಿ ಬರೀ ಸೌತೆಕಾಯಿ ಕಟ್ ಮಾಡಿ ಕೊಟ್ಟಿದ್ದೀನಿ. ದೊಡ್ಡ ಮಂಚ ಮನೆ ತುಂಬ ಓಡಾಡ್ತಾರೆ. ಏನು ಬೇರು? ಹಾಂ
ಎಲ್ಲಿದೆ ಬೂಮ್ ಬೂಮ್? ಇಲ್ಲಿ ಇಲ್ಲಿ ಬೈಕ್ ಬೈಕ್ ಅಪ್ಪಂದು ಬುಲೆಟ್ ಎಲ್ಲಿದೆ? ಎಲ್ಲಿದೆ ಬೂಮ್ ಬೂಮ್? ಬೂಮ್ ಡ್ರೂಮ್ 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 ಡ್ರೂಮ್. ಅವ್ನು ಬಾ. ಮೆಟ್ಲು 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 ನಿಧಾನ ನಿಧಾನ ಮೆಟ್ಲು. ನಿಧಾನ ಸ್ಲೋ ಸ್ಲೋ ಹಿಡ್ಕೋತೀವಿ ಬಾ. ಅದು ಬೇಡ, ಇದು ನನ್ನ ಹಿಡ್ಕೊ. ಹಾಂ ಹಾಂ ಬಾ, ಬರ್ಬೋದು ಬಾ. ಹಾಂ ಇಡು ಕೆಳಗೆ. ಹಾಂ 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 ನಿಧಾನಕ್ಕೆ ಇಡಿ. ಹಾಂ ಹ್ಞೂ ಹ್ಞೂ. ಯಾವುದು ಅಪ್ಪಂದು ಗಾಡಿ? ಅಪ್ಪನ ಗಾಡಿ ಅದು? ಹೆಂಗೆ ಹಿಂಸೆ ಆಗ್ತಾನೆ ಬೇಬಿ ಮನೇಲಿ? ಬೂಮ್ ಬೂಮ್ ಬಾ, ಬೂಮ್ 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 ಅಂತ. ಎಲ್ಲೋಗ್ಬೇಕು? ಎಲ್ಲೋಗ್ಬೇಕು? ಹ್ಞೂ ಬೇಡ, ಮನೆಗೆ ಹೋಣ ಬಾ. ಬಾ ಮನೆಗೆ ಹೋಣ, ಬೇಡ ನಾನು ಕರ್ಕೊಂಡು ಹೋದ. ಬಾರೋ ಗಾಡಿ ಮೇಲೆ. ಇಲ್ಲಿ ಕೂಡ್ಸಿದ್ರೆ ಎಷ್ಟು ಕ್ಲೀನಾಗಿ ಇಲ್ಲಿ ಇಲ್ಲಿ ಕಾಲು ಹಿಡ್ಕೊತಂಗ ಗೊತ್ತಾವಿ. ಇಲ್ಲಿ ಇಲ್ಲಿ ಹೋಗು. ಟಾಟಾ ಬಾಯ್. ನಾನು ಬೂಮ್ ಬೂಮ್ ಹೋಗ್ತೀನಿ. ಬರೋದೆ ಬಿಡಪ್ಪ, ಕರ್ಕೋಗ್ತೀನಿ ನಾನು. ಬರೋದಿಲ್ಲ ಅಂತಾನೆ. ಏನಿದು? ಹಾಂ ಏನದು? ಏನದು? ಏನು ಏನದು? ಬರಲ್ವಾ? ಬರಲ್ವಾ? ಏನದು? ಯಾವ ಪ್ಯಾಡ್ ಹಾಕಿದ್ದೀನಲ್ಲ, ಟೈಪರು. ಬೂಮ್ ಹೋಗೋಣ, ನಾನೇ ಕರ್ಕೊಂಡು ಹೋಗ್ತೀನಿ. ದೊಡ್ಡವನಾಗ್ಬಿಟ್ಟ ಬೇಬಿ. ಅತ್ಲ ನಾನು ಖುಷಿನೂ ಆಗುತ್ತೆ, ಈ ಕಡೆ ಅಳ್ಳೂ ಬರುತ್ತೆ. ಗೇಟ್ ಹಾಕೋ ಹೋಗೋಣ. ಹೋಗ್ತಾ ಇಲ್ವಾ? ನಿಂತ್ಕ. ಏನ್ ಖುಷಿ ಹುಡುಗಂಗೆ. ಈ ಖುಷಿನಾ? ನೋಡಿದ್ರಲ್ಲ, ತುಂಬ ತೀಟೆ ಆಗ್ಬಿಟ್ಟಿದ್ದಾನೆ. ಮನೇಲಿ ನಮ್ಮನ್ನ ಇರೋಕ್ಕೆ ಬಿಡಲ್ಲ. ಬೋಗೋಣ 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 ಅಂತ ಹಿಡ್ಕೊಂಡು ಬಿಟ್ಟಿದ್ದ. ಸರಿ ಆಯಿತು ಅಂತ ಕರ್ಕೊಂಡು ಬಂದ್ವಿ. ಹಂಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ತೊಗೊಬೇಕಿತ್ತು. ಅವನ ಡ್ರೈ ಫ್ರೂಟ್ಸ್ ಪೌಡರ್ ಖಾಲಿ ಆಗಿತ್ತು. ನಾನೇ ಮಾಡ್ಕೊಳ್ಳೋಣ ಮನೇಲಿ ಅಂದ್ಬಿಟ್ಟು ಈಗ ಡ್ರೈ ಫ್ರೂಟ್ ಶಾಪಿಗೆ ಬಂದಿದ್ದೀವಿ. ಬಾದಾಮ್ ಮತ್ತು ಕ್ಯಾಶು ಮತ್ತು ಪಿಸ್ತಾ ತೊಗೊಂಡೆ. ಮನೆಗೆ ಹೋದ್ಮೇಲೆ ನಾವು ಏನೇನು ಶಾಪ್ ಮಾಡಿದ್ವಿ ಅಂಗಡೀಲಿ ಅನ್ನೋದನ್ನ ತೋರಿಸ್ತೀನಿ. ಆ್ಯಂಡ್ ನಿಮಗೆ ಡ್ರೈ ಫ್ರೂಟ್ಸ್ ಪೌಡರ್ ಹೇಗೆ ಮಾಡೋದು ಅನ್ನೋದು ನೀವು ತಿಳ್ಕೊಬೇಕು, ನೋಡಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಪೌಡರ್ ಹೇಗೆ ಮಾಡೋದು ಅಂತ. ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಸುನಿ ಕೂಡ ಸ್ವಲ್ಪ ಚಿಕನ್ ಕೂಡ ತೊಗೊಂಡೋಗೋಣ. ಮಧ್ಯಾಹ್ನ ಪಲಾವ್ ತಿಂದಿದ್ವಿ, ರಾತ್ರಿಗೆ ಚಿಕನ್ ಸಾರು ಮಾಡಿ ಮುದ್ದೆ ಮಾಡಿಕೊಡು ಅಂತ ಕೇಳ್ತಾಯಿದ್ರು. ಸೊ ಅದನ್ನೆಲ್ಲ ತೊಗೊಂಡು ನಾವು ಒಂದು ರೌಂಡ್ ಹೊಡ್ಕೊಂಡು ಹೋದ್ವಿ. ಆ್ಯಂಡ್ ಇನ್ಮೇಲೆ ನಾನು ವಾಯ್ಸ್ ಓವರ್ ಕೊಡುವಾಗ ಇರೋದು ಕೂಡ ಒಂದು ಚಿಕ್ಕ ಪುಟ್ಟ ವಾಯ್ಸ್ ಇರುತ್ತೆ, ನಿಮಗೂ ಇಷ್ಟ ಆಗುತ್ತೆ ಅಲ್ವಾ. ಸೊ ಆ್ಯಂಡ್ ಈ ಥರ ಚಾಕ್ಲೇಟ್ಸ್ ಎಲ್ಲ ಇತ್ತು, ಬಟ್ ನಾವು ಯಾರು ಅಷ್ಟು ಚಾಕ್ಲೇಟ್ ಅದೆಲ್ಲ ತಿನ್ನೋದಿಲ್ಲ, ಹಾಗಾಗಿ ನಾವೇನು ತೊಗೊಳ್ಳಿಲ್ಲ. ಆ್ಯಂಡ್ ನೋಡಿ ಇವಾಗ ಖುಷಿ ಹೋಗುವಾಗ ಹೆಂಗೆ ಅಳ್ತಾ ಇದ್ದ, ಇವಾಗ ನೋಡಿ ಹೆಂಗಿದ್ದಾನೆ ಅಂತ. ಬನ್ನಿ ಇವಾಗ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನು ತೊಗೊಂಡ್ವಿ ಏನೋ ಅಂತ. ಓಕೆ, ಆಗಲೇ ಅರ್ಧ ಅವರ್ ಆಯಿತು ರೌಂಡ್ ಹೋಗಿದ್ದು. ಹತ್ಕೊಂಡೆ ಹೋಗೋಣಪ್ಪ, ಒಂದೇ ಫ್ಲೋರ್ ತಾನೆ.
ಬೇಕಂತ ಕೂಕು ತೆಗಿ ಕೊಡು. ಹಾಂ ಬಾ. ಕೀ ಬೇಕಂತೆ ತಗೋ ಇಲ್ಲಿ. ಎಲ್ಲದಕ್ಕೂ ಅಟ್ಟ. ಹಾಂ ಬಾ ಬಾ ಒಳಗೆ. ಅಯ್ಯೋ ಅಯ್ಯ. ಶಕ್ತಿ ಇಲ್ವಾ? ಇಲ್ವಾ ಶಕ್ತಿ? ಬಾ ಶಕ್ತಿ ಬಲಿ ಅಂತಾನೆ ಡ್ರೈ ಫ್ರೂಟ್ಸ್ ತಂದಿದ್ದೀನಿ. ಅದು ಬೇಡ, ಬಾಕ್ಲು ಹಾಕೋಣ ಬಾ. ಹಾಕು ಬಾಕ್ಲು. ಹಾಕು. ಹಾಂ ಪುಷ್. ಹಾಂ ಅಷ್ಟೇ ಅಷ್ಟೇ ಅಷ್ಟೇ, ನಾನು ಲಾಕ್ ಮಾಡ್ತೀನಿ. ಮುಟ್ಟಿದ್ರೆ ಕಚ್ಚುತ್ತೆ ಕೂಕು. ಹುಲ್ಲು ಏನೋ ತಂದ್ಬಿಟ್ಟವ್ರೆ ಅಂತ. ಅಬ್ಬೇ ಬಿಚ್ಚಿ ಹೆಲ್ಮೆಟು ಕೊಡು ನಿನ್ನ ಮಗನ ಕೈಯಲ್ಲಿ. ಇಟ್ಕೊಂಡು ಓಡಾಡಲಿ. ಇಸ್ಕೋಗಿ ಹೆಲ್ಮೆಟು. ಹೆಲ್ಮೆಟ್ ಏನು ಎಲ್ಲದಕ್ಕೂ ಹೋಯ್ತು. ಇಡ್ತೀನಿ ಬಾ. ಕೂಕೋದಲ್ಲಿ ನಿಮ್ಮ ಮಗ ಬೈಕು ಕೀ ಹೆಲ್ಮೆಟ್ ಓದ್ತಾ ಹಿಂಸೆ ಆಗ್ತಾವನೆ. ತೆಗಿ. ನಂಗೆ ಬೈಕೇ ಇಷ್ಟ ಇಲ್ಲ, ಕಾರ್ ಇಷ್ಟ. ನಿನ್ನ ಥರನೇ ಸೇಮ್ ಆಗೋಗೋನೆ. ಇದು ಡಾರ್ಕ್ ಚಾಕ್ಲೇಟ್ ಸುನಿ ತೊಗೊಂಡಿದ್ದು. ಇದು ವೀರಿಗೆ ವಾಲ್ನಟ್ಸ್. ಆ್ಯಂಡ್ ಇದು ಬೈ ಒನ್ ಗೆಟ್ ಒನ್ ಫ್ರೀ ಸ್ವಾತಿಗೆ. ಯಾರಿಗಿಷ್ಟ ಅಂದರೆ ನಂಗೆ ಇಷ್ಟ. ಆ್ಯಂಡ್ ಇದು ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಚೆನ್ನಾಗಿತ್ತು ಟೇಸ್ಟ್. ಸೊ ಹಾಗಾಗಿ ಮತ್ತೆ 2 ತೊಗೊಂಡೆ. ಪ್ಯಾಷನ್ ಫ್ರೂಟ್ದು ಕೊಡಬಾರ್ದು ಅದು ನನಗೆ. ಇದೆಲ್ಲ ವೀರಿಗೆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋಕ್ಕೆ. ಎಲ್ಲ 1/4 kg. 3 1/4 kg. ಇನ್ನೊಂದು 2 ಮಿಂಟ್ ಮನೇಲಿರಲಿ ಅಂತ ತೊಗೊಂಡೆ. ಆ್ಯಂಡ್ ಈ ಲಾಲಿಪಾಪ್ ಒಂಥರ ಚೆನ್ನಾಗಿರುತ್ತಲ್ಲ, ಒಂದು 5 ತೊಗೊಂಡೆ. ನಾನು ಯಾವಾಗಾರು ಒಂದ್ಸತಿ ತಿನ್ನೋಕ್ಕೆ ಇರಲಿ ಅಂತ ಎಷ್ಟೇ ತೊಗೊಂಬಂದಿದ್ದು. ಆ್ಯಂಡ್ ಇವಾಗ ವೀರು ಕೂಡ ಮಲ್ಕೊಂಡ. ಅಲ್ಲಿಂದೆಲ್ಲ ಬಂದು ಒಂದು ಆಟಾಡಿ ಸುಸ್ತಾಗಿತ್ತು. ಆ್ಯಂಡ್ ಸುನಿ ಕೂಡ ಅವ್ರು ಕೆಲಸ ಮಾಡ್ಕೊತಾ ಇದ್ದಾರೆ. ಈಗ ಅಲ್ಲೇ ಮಲಗಿಸ್ತೀನಿ, ಅವ್ನು ಬಿದೋಗಲ್ಲ ಮಂಚದ ಮೇಲಿಂದ. ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ. ಎಚ್ಚರ ಆಗಿದ ತಕ್ಷಣ ಅವನೇ ಇಳ್ಕೊಂಡು ಬರ್ತಾನೆ. ಸೊ ನನಗೇನು ಭಯ ಇಲ್ಲ. ಆ್ಯಂಡ್ ಇಲ್ಲಿ ನಾನು ಎಲ್ಲ ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ರೆಸಿಪೀಸ್ ತೋರಿಸಿ ಅಂದರೆ ನಾನು ರೆಸಿಪೀಸ್ ಕೂಡ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಡ್ರೈ ಫ್ರೂಟ್ ಪೌಡರ್ದು ಕೂಡ ನಾನು ರೆಸಿಪಿ ನಿಮಗೆ ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಹೇಗೆ ಬಂದಿತ್ತು, ಹೇಗೆ ಮಾಡಿದೆ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅನ್ನೋದನ್ನ ನಾನು ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇವಾಗ ಇದೇ ಥರ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ಗೆ ಹಾಕಿದ್ದೆ, ಹೇಗೆ ಮಾಡ್ಕೊತೀನಿ ಏನು ಅಂತ. ನನಗೆ ಈ ಥರ ಅವ್ನು ಮಲ್ಕೊಂಡಿರೋ ಟೈಮಲ್ಲಿ ನಂದು ಏನೇ ಕೆಲಸ ಇದ್ದರೂ ಅದನ್ನ ಮುಗಿಸ್ಕೊಂಡು ಬಿಡ್ತೀನಿ. ಸಾಂಬಾರು ಮಾಡೋದಾಗಿರ್ಬೋದು, ಆ್ಯಂಡ್ ನಂದು ಏನಾದರೂ ಯೂಟ್ಯೂಬ್ ವೀಡಿಯೋಸ್ ಆಗಿರ್ಬೋದು, ಅದನ್ನೆಲ್ಲ ನಾನು ಆದಷ್ಟು ಮುಗಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಬಟ್ ಈ ನಡುವೆ ಏನಂದರೆ ಅವ್ನು ಜಾಸ್ತಿ ಹೊತ್ತು ಮಲ್ಕೊಳ್ಳೋದಿಲ್ಲ, ಸ್ವಲ್ಪ ಕಮ್ಮಿ, ಬರೀ ಅರ್ಧ ಅವರ್ 1 hour ಅಷ್ಟೇ ಮಲ್ಕೊಳ್ಳೋದು. ಮುಂಚೆ ಎಲ್ಲ 2 hours ಎಲ್ಲ ಮಲ್ಕೊಳ್ಳೋನು. ಬಟ್ ಈಗ ಆ ಥರ ಮಲ್ಗೋದಿಲ್ಲ ಅವನು. ಸೊ ಎದ್ದೇಳೋ ಅಷ್ಟರಲ್ಲಿ ಸ್ವಲ್ಪ ಕೆಲಸನ ಮುಗಿಸ್ಕೋತೀನಿ. ಆ್ಯಂಡ್ ಸಾಂಬಾರಿಗೆಲ್ಲ ರುಬ್ಕೊಂಡೆ. ಆ್ಯಂಡ್ ಅದೇ ಟೈಮ್ಗೆ ಸುನಿಗೆ ಸರಿ ಕಾಫಿ ಮಾಡಿ ಕೊಡೋಣ ಅಂದ್ಕೊಂಡೆ. ಮನೇಲಿ ಬ್ರೆಡ್ ಇತ್ತು, ಹಾಗೆ ಒಂಚೂರು ಬ್ರೆಡ್ ಟೋಸ್ಟ್ ಕೂಡ ಮಾಡಿದ್ದೆ. ಜಾಮ್ ಹಾಕೋಣ ಅಂದ್ಕೊಂಡೆ. ಸುನಿಗೆ ಜಾಮೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಸ್ವಲ್ಪ ಏನೇನು ಇಂಗ್ರೀಡಿಯೆಂಟ್ ಬೇಕು ನೋಡಿ ಅದನ್ನೆಲ್ಲ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸುನಿನ ಕೇಳಿ ಬೆಣ್ಣೆ ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಮನೇಲಿ ಬೆಣ್ಣೆ ಇತ್ತು, ವೈಟ್ ಬೆಣ್ಣೆ. ಅದು ಅವ್ರಿಗೆ ಇಷ್ಟ ಆಗುತ್ತೆ, ಬಟ್ ಅದು ಬನ್ನಕ್ಕೆ ಚೆನ್ನಾಗಿರುತ್ತೆ. ಬ್ರೆಡ್ಗೆ ಇಷ್ಟ ಆಗುತ್ತೋ ಇಲ್ವೋ ಫಸ್ಟ್ ಕೇಳೋಣ ಅಂದ್ಬಿಟ್ಟು ಏನಿದೆ ಬ್ರೆಡ್ ಟೋಸ್ಟ್ ಮಾಡಿದ್ದೇನೆ. ಒಂದೇ ಕಾಫಿ. ವೀರ್
ಬಾ ಬಾ ಇಲ್ಲಿ. ಜಾಮ್ ಬೇಕಾ? ಬೇಡ. ಬೆಣ್ಣೆ ಬೆಣ್ಣೆ ಇದೆ, ಬೆಣ್ಣೆ ಹಾಕೋಬರ್ಲಾ? ನಿಂಗೆ ಬೇಕಾ ಬೆಣ್ಣೆ? ಬಿಸಿ ಇದೆ, ಬೂದೆ. ವೈಟ್ ಬೆಣ್ಣೆ ಇತ್ತು ಮನೇಲಿ, ಅದನ್ನು ಬ್ರೆಡ್ಗೆ ಈ ಥರ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಸಕ್ಕತ್ತಾಗಿರುತ್ತೆ. ಕುಡ್ದ ಕಾಫಿ? ಹಾಂ, 5 ಬ್ರೆಡ್ ಇದೆ ಅಷ್ಟೇ. ತಿನ್ನು. ಫೋಕಸ್. ಇದನ್ನು ಆರಿದೆ ಅನಿಸುತ್ತೆ, ಒಂಚೂರು ರುಬ್ಕೊಡ್ಬೇವಿ. ಸಾಂಬಾರು ಕೂಡ ಆಗಿದೆ, ಚಿಕನ್ ಸಾಂಬಾರು. ವೆಯ್ಟ್ ಬಿಡಬೇಕು ಇನ್ನೊಂದು ಸ್ವಲ್ಪ. ಹಾಯ್ ಬಾಸ್. ಬನ್ನಿ ನೀವು ಮುದ್ದು ಮರಿ, ಬನ್ನಿ ನೀವು. ಪಪ್ಪ ಹತ್ರ ಇಸ್ಕೋ ಚೂರು. ಇಟ್ಟ ಯಾರ ಆನ ಕೊಡು ನೋಡೋಣ ಅಂತಾನ. ಚೆನ್ನಾಯ್ತಾ? ಬೆಣ್ಣೆಗೆ ಬಣ್ಣಿದ್ರೆ ಸಕ್ಕತ್ತಾಗುತ್ತೆ. ನಾನು ಸ್ಯಾಂಡ್ವಿಚ್ ಥರ ಮಾಡಿದ್ದೀನಿ, ನೀನು ಸಿಂಗಲ್ ತಿಂತಾ ಇದೆಯಾ? ಹಾಕ್ಸ್ಕೊಂಡು ಒಂಚೂರು. ಹಾಕೊಂಡು ಒಂಚೂರು ಇರು ಹಾಕುತ್ತೆ. ಬುಬ್ಬು 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 ಬುಬ್ಬು. ಓಯ್ ವೀರ್, ನನ್ನ ಸಮಾಚಾರ. ಓಕೆ ಗೈಸ್, ತುಂಬ ಜನ ನಿಮ್ಮ ಲಿಪ್ಸ್ಟಿಕ್ ಶೇಡ್ಗಳನ್ನ ಹೇಳಿ ಸ್ವಾತಿ ಅಂತ ಕೇಳ್ತಾ ಇರ್ತೀರಾ. ಸೊ ಹಾಗಾಗಿ ಇವತ್ತು ನಾನು ಒಂದು 6-7 ಲಿಪ್ಸ್ಟಿಕ್ನ ನಿಮಗೆ ತೋರಿಸ್ತೀನಿ, ಯಾವಾಗಲೂ ಯೂಸ್ ಮಾಡೋದು. ಮೆಬಿಲೈನ್ ಅವ್ರದ್ದು ಸೂಪರ್ ಸ್ಟೇ ಮ್ಯಾಟಿಂಗ್. ಇದು ಆಲ್ಮೋಸ್ಟ್ ನೀವು ಲಿಪ್ಸ್ಟಿಕ್ ರಿಮೂವ್ ಮಾಡೋವರೆಗೂ ಇರುತ್ತೆ, ಏನೇ ತಿಂದರೂ ಹೋಗೋದಿಲ್ಲ. ಸೊ ನಿಮಗೆ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರೋ ಲಿಪ್ಸ್ಟಿಕ್ ಬೇಕಂದರೆ ಇದನ್ನು ಟ್ರೈ ಮಾಡ್ಬೋದು. ಅದರಲ್ಲೇ ಪಿಂಕ್ ಮತ್ತು ರೆಡ್ ಎರಡನ್ನ ತೊಗೊಂಡಿದ್ದೀನಿ. ರೆಡ್ ಯಾವುದಾದ್ರು ಫಂಕ್ಷನ್ಗೆ ಹೋದಾಗ ಯೂಸ್ ಮಾಡೋದಕ್ಕೆ. ಆ್ಯಂಡ್ ಇನ್ನೊಂದು ಮೆಬಿಲೈನ್ದು, ಇದು ತುಂಬ ಚೆನ್ನಾಗಿದೆ ಎವ್ರಿ ಡೇ ಯೂಸ್ ಮಾಡೋದಕ್ಕೆ, ನ್ಯೂಡ್ ಶೇಡ್. ಆ್ಯಂಡ್ ಶುಗರ್ದು 3 ಇಟ್ಕೊಂಡಿದ್ದೀನಿ. ಇದು ಅಷ್ಟೇ ತುಂಬ ಒಳ್ಳೆ ಶೇಡ್ಸು, 13, 12 ಆ್ಯಂಡ್ 03. ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟ್ ಆಗುತ್ತೆ. ಆ್ಯಂಡ್ ರೆನೆದು ಲಿಪ್ ಗ್ಲಾಸ್, ಆಯಿತಾ? ಇಷ್ಟು ನಾನು ಅಮೆಝಾನಲ್ಲಿ ತೊಗೊಂಡಿರೋದು. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಅಮೆಝಾನಲ್ಲಿ ಫಸ್ಟ್ ಟೈಮ್ ನೀವು ಆರ್ಡ್ರ್ ಮಾಡ್ತಾಯಿದ್ರೆ ನಿಮಗೆ ಫ್ರೀ ಡೆಲಿವರಿ ಕೂಡ ಸಿಗುತ್ತೆ. ಸೊ ಚೆಕ್ ಮಾಡೋದನ್ನ ಮರಿಬೇಡಿ, ಚೆಕ್ ಮಾಡಿ. ನಾನು ಎಲ್ಲ ಲಿಂಕ್ನ ಶೇರ್ ಮಾಡಿರ್ತೀನಿ ವಿತ್ ಶೇಡ್. ಓಕೆ, ಸಾರಿ, ತುಂಬ ಡಿಸ್ಟರ್ಬೆನ್ಸ್ ಇರ್ಬೋದು ನಿಮಗೆ, ವಾಯ್ಸ್ ಓವರಲ್ಲಿ ಆಗಿರ್ಬೋದು, ಮಾತಾಡುವಾಗೆಲ್ಲ ಆಗಿರ್ಬೋದು. ವೀರು ದೊಡ್ಡವನಾಗ್ತಾ ಇದ್ದಾನೆ, ಅವ್ನಿಗೆ ಇವಾಗ ಏನೇನೋ ಮಾತಾಡಬೇಕು ಅನಿಸುತ್ತೆ. ಆವಾಗ ನಾನೇನು ಅವನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಾಯಿ ಮುಚ್ಚೋಕ್ಕಾಗೋದಿಲ್ಲ. ಹಾಗಾಗಿ ಸಾರಿ ಕೇಳ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಇಷ್ಟ ಆಗುತ್ತೆ ಅವನು ಮಧ್ಯದಲ್ಲಿ ಈ ಥರ ಮಾತಾಡೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನೋಡ್ಬೋದು ಕೋಳಿ ಸಾರು ಕೂಡ ಆಗಿತ್ತು, ಮಧ್ಯಾಹ್ನನೇ ಮಾಡಿಬಿಟ್ಟಿದ್ದೆ. ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ಇವಾಗ ಸುನಿಗೆ ಮುದ್ದೆ ಮಾಡಿಕೊಡ್ತಾಯಿದ್ದೀನಿ. ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಗೊತ್ತಿರ್ಬೋದು, ನಾನು ಇದೇ ಥರ ತಪ್ಪಲಲ್ಲಿ ಕ್ವಿಕ್ಕಾಗಿ ಮುದ್ದೆ ಮಾಡಿಬಿಡ್ತೀನಿ. ಮುಂಚೆಯಿಂದ ನನ್ನ ರೆಸಿಪೀಸ್ ಎಲ್ಲ ಅವಾಗ ಶೂಟ್ ಮಾಡ್ತಾಯಿದ್ದೆ. ಆಮೇಲೆ ಮಧ್ಯದಲ್ಲಿ ನಮ್ಮ ಚಾನಲಲ್ಲೆಲ್ಲ ಮಾಡೋರಲ್ವ, ಸೊ ಹಾಗಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಆ್ಯಂಡ್ ಇವಾಗ ತುಂಬ ಜನ ಡೈಲಿ ರೊಟೀನ ಕೇಳ್ತಾ ಇರ್ತೀರ, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಮುದ್ದೆ ಮಾಡೋದು ಒಂದು ಪೋಲ್ ಇದೆ, ಸೊ ಅದರಲ್ಲಿ ರೌಂಡಾಗಿ ಚೆನ್ನಾಗಿ ಮಾಡಿಕೊಟ್ಬಿಡ್ತೀನಿ. ಆ್ಯಂಡ್ ಒಂದು ಸತಿ ಒದ್ದೆ ಕೈ ಮಾಡ್ಕೊಂಡು ಮುಟ್ಟು ನೋಡ್ತೀನಿ ಮುದ್ದೆ ಬೆಂದಿದೆಯಾ ಅಂತ. ಕೈಗೆ ಮುದ್ದೆ ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಸೊ ಇಷ್ಟೇ, ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿರೋದ್ರಿಂದ ಸ್ವಾತಿ ಏನು 1 ನಿಮಿಷದಲ್ಲೇ ವಿಡಿಯೋ ಮುದ್ದೆ ಮಾಡಿಬಿಟ್ಲು ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆಗಿದೆ, ಹಾಗಾಗಿ ನಿಮಗೆ ಹಂಗೆ ಅನಿಸುತ್ತೆ ಅಷ್ಟೇ. ಬಟ್ ಒಂದು 5 ಮಿನಿಟ್ಸ್ ಅಂತೂ ತೊಗೊಂಡಿರ್ತೀನಿ ಮಾಡೋದಕ್ಕೆ. ಆ್ಯಂಡ್ ಮುದ್ದೆ ಕೂಡ ರೆಡಿ ಆಯಿತು ಕ್ವಿಕ್ಕಾಗಿ. ಒಂದೇ ಮಾಡೋದು ನಾನು ರೈಸ್ ತಿಂತೀನಿ, ನನಗೆ ಮುದ್ದೆ ಅಷ್ಟು ಇಷ್ಟ ಆಗೋದಿಲ್ಲ. ಸುನಿಗೆ ಸಖತ್ ಇಷ್ಟ ಆಗುತ್ತೆ. ಟೈಮ್ ಬಂದ್ಬಿಟ್ಟು 7 ಗಂಟೆ. ನಮ್ಮ ಮನೇಲಿ 5 ನಿಮಿಷ ಫಾಸ್ಟ್ ಇದೆ, 10 ನಿಮಿಷ ಹೇಳ್ಬೇಕಂದ್ರೆ. ಇನ್ನು 7 ಗಂಟೆ 5 ನಿಮಿಷ ಗಂಡ ಊಟ ಮಾಡ್ತಾ ಹೋಗ್ಚ. ನೀನು ಪಪ್ಪ ಹತ್ರ ಊಟಕ್ಕೆ ಕೆಳಗೆ ಕುತ್ಕೊಂಡು ತಿಂತಾ ಇದೆಯಲ್ಲ ಅವಿ. ಕೂಗು ಕಚ್ಚುತ್ತೆ, ಅಲ್ಲೋದ್ರೆ ಕೂಗು ಕಚ್ಚುತ್ತೆ, ನನ್ನ ಹತ್ರನೇ ಬಾ. ಮುದ್ದೆ ಸಾರು ಎಷ್ಟು ದಿನದಿಂದ ಫಾಲೋ ಮಾಡ್ತಾ ಇದೀಯ ಅವಿ? ಬರ್ತಡೇಯಿಂದ. ಹೆಂಗಿದೆ ಸಾರು? ಉಪ್ಪು ಖಾರ
ಇನ್ನೂ ಖಾರ ಇರಬೇಕಿತ್ತಾ? ನಾನು ಇನ್ನೂ ಜಾಸ್ತಿ ಖಾರ ಆಗ್ಬಿಡುತ್ತೇನೋ ಅಂದ್ಬಿಟ್ಟು ಬೇಡ ಅಂತ ಮೈಲ್ಡಾಗಿಟ್ಟೆ, ಮೀಡಿಯಮ್ ಆಗಿ. ತುಂಬ ಕಮ್ಮಿ ಇದೆಯಾ? ಹೌದಾ? ನಿಧಾನ ಬಿಸಿ ಇದೆ, ಬಿಸಿ ಇರು, ನಿಧಾನ ತಿನ್ನು. ನೀನು ತಿಂಚ ಮಗನೇ ವೀರು. ಚೀಚಿ ಇಸ್ಕೊ, ಅಪ್ಪ ಹತ್ರ ಚೀಚಿ ಇಸ್ಕೊ ಚೂರು. ಬಿಸಿ ಕೂಕು ಕಚ್ಚುತ್ತೆ ಬಾಯಲ್ಲಿ. ಬಂದ್ಬಿಡು. ಅವ್ನು ನೋಡಿ ಹೆಂಗೆ ಕಚ್ಚಿದೆ ಹಿಂದೆಗಡೆ ಎಲ್ಲ. ಗುಡ್ ನೈಟ್ ಹಾಕೋದು ಬೈಗೆ. ಗುಡ್ ನೈಟ್ ಹಾಕೋದು ಬೇಡ, ಬ್ಯಾಟಲ್ಲಿ ಹೊಡಿತೀನಿ. ಕೂಕು ಇದೆ ಅಲ್ಲಿ. ಗುಡ್ ನೈಟಲ್ಲಿ ಹಾಕ್ಬಾರ್ದು ಮಕ್ಕಳಿರುವಾಗ. ಬ್ಯಾಟಲ್ಲಿ ಹೊಡಿತೀನೋ ಇಲ್ಲ ನೆನ್ನೆ ಎಲ್ಲೋ ಬಂದ್ಬಿಟ್ಟಿದೆ. ನನಗೂ ಕೈಯೆಲ್ಲ ಕಚ್ಚಾಕೈತೆ. ಅವನಿಗೆ ಜಾಸ್ತಿ ಮಕ್ಕಳು ಹಾಲು ಸ್ಮೆಲ್ ಅಂತ ಏನೋ ಗೊತ್ತಿಲ್ಲ. ಇಶು ಚೀಚಿ ಇಶು ಚೀಚಿ ಇಸ್ಕೊ. ಆ ಮಾಡು ಇಶು. ಮುದ್ದೆ ಚೆನ್ನಾಗಿದೆಯಾ? ಸಾಫ್ಟಾಗೆ? ಅಪ್ಪ ಮಗನ ನೋಡೋಕ್ಕಾಗಲ್ಲ. ಹುಲ್ಲು ಬಾಯ್ ಕಡೆ ಅಲ್ಲಿ ಕೂಕು ಕಚ್ಚುತ್ತೆ. ಬಾ ಈ ಸೈಡ್ ಬಾ. ಮಗಂಗೆ ಮಾತ್ರ ತಿನ್ನಿಸ್ತಾವನೆ, ನನ್ನನ್ನು ಮಾಡ್ತಾವನೆ ಅಂತ. ಬಿಸಿ ಇದೆ. ನೋಡು ಅವಳು ತಿಂದೆ ಡ್ರಾಮಾ ಮಾಡೋದು. ಕೊಡೆ ಜೂ ಕೊಡು, ತಿನ್ನು. ಮತ್ತೆ ತಿನ್ನೆ, ಧೂಳೋದೆ ತಿನ್ನು, ಎತ್ಕೊಂಬಿಡು ತಿನ್ನು. ಅನ್ನನೂ ಮಾಡಿದ್ದೀನಿ, ಚೂರು ಅನ್ನನೂ ಹಾಕ್ಸ್ಕೊತೀನಿ. ವೈಟ್ ರೈಸ್ ಸ್ವಲ್ಪ. ಆ್ಯಂಡ್ ನೋಡಿದ್ರಲ್ಲ, ಹೀಗಿತ್ತು ನನ್ನ ಡೈಲಿ ರೊಟೀನ್. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ತುಂಬ ಲಾಂಗ್ ವಿಡಿಯೋನೇ ಆಯಿತು. ಎಂಡ್ವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಸ್ಕಿಪ್ ಮಾಡಿ ನೋಡಿದ್ರು ಕೂಡ ಥ್ಯಾಂಕ್ ಯು. ಆ್ಯಂಡ್ ಅಷ್ಟು ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋಲಿ. ಬರಲಾ? ವೀರು ಕೂಡ ಬಾಯ್ ಹೇಳ್ತಾ ಇದ್ದಾನೆ. ಬಾಯ್, ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ಆ್ಯಂಡ್ ವೀರು ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಪ್ಲೀಸ್ ಕಮೆಂಟ್ ಮಾಡಿ.